ನಮಸ್ತೆ ಫ್ರೆಂಡ್ಸ್, ಇವತ್ತು ನಿಮ್ಮ ಮುಂದೆ ಒಂದು ಸಿಹಿ ಸರ್ಪ್ರೈಸ್ ಇದೆ. ಆದ್ರೆ ಗೋಡಂಬಿ ಕಟ್ಲಿ ಅಲ್ಲ, ಇದು ಶೇಂಗಾ ಕಟ್ಲಿ. ಕೇವಲ ಕೆಲವೇ ಸಾಮಗ್ರಿಗಳನ್ನ ಬಳಸಿ 10 ನಿಮಿಷದಲ್ಲಿ ಹೇಗ್ ಮಾಡೋದು ಅಂತ ನೋಡೋಣ. ಮತ್ತು 100% ಹೋಮ್ ಮೇಡ್ ಗುಡ್ನೆಸ್ ತರುವಂತ ರೆಸಿಪಿ. ಹೆಲ್ತ್ ಕಾನ್ಶಿಯಸ್ ಸ್ವೀಟ್ ಲವರ್ಸ್ಗೆ ಪರ್ಫೆಕ್ಟ್. ಫೆಸ್ಟಿವಲ್ ವೈಬ್ನ ಆಕ್ಟಿವ್ ಮಾಡೋ ಸ್ನಾಕ್ ಅಂತಾನೆ ಹೇಳ್ಬೋದು. ಇದು ಸಿಂಪಲ್ ಆಗಿ ತಯಾರಾಗುತ್ತೆ, ಆದ್ರೆ ರುಚಿಕರ ತುಂಬಾನೇ. ಇಲ್ಲಿ ನಾನು ಜಾರಿಗೆ ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 10ರಿಂದ 12 ಗೋಡಂಬಿ ಹೋಳುಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 10 ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದೆರಡು ಏಲಕ್ಕಿಯನ್ನು ಕೂಡ ಸೇರಿಸ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಇದನ್ನು ಆನ್ ಆ್ಯಂಡ್ ಆಫ್ ಮೋಡಲ್ಲಿ ಇದನ್ನು ತರ್ತರಿಯಾಗಿ ರುಬ್ಕೊಳ್ಳೋಣ. ಜಾಸ್ತಿ ಫೈನ್ ಪೌಡರ್ ಆಗೋದು ಬೇಡ. ನೋಡಿ, ಈ ರೀತಿ ಇರಬೇಕು. ಇಷ್ಟು ತರ್ತರಿಯಾಗಿದ್ದರೆ ಸಾಕಾಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ ಬನ್ನಿ. ಈಗ ಇಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಈ ತುಪ್ಪ ಸ್ವಲ್ಪ ಕರಗಿದ ಮೇಲೆ ನಾವು ಇದಕ್ಕೆ 1 ಕಪ್ಪು ಬೆಲ್ಲನ ಸಹ ಇದಕ್ಕೆ ಸೇರಿಸ್ಕೊಂಡು ಪಾಕ ಬರೋವರೆಗೂ ಇದು ಮಾಡೋಣ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಈ ತುಪ್ಪದಲ್ಲೇ ಬೆಲ್ಲನ ಕರಗಿಸ್ಕೋಬೇಕಷ್ಟೇ. ಪೂರ್ತಿ ಪಾಕ ಬರೋವರೆಗೂ ಕಾಯೋ ಅವಶ್ಯಕತೆ ಇಲ್ಲ. ನೋಡಿ, ಬೆಲ್ಲ ಈ ರೀತಿ ಚೆನ್ನಾಗಿ ಕರಗಬೇಕು. ಅಲ್ಲಿವರೆಗೂ ಸ್ವಲ್ಪ ಸ್ಟರ್ ಮಾಡ್ತಿರ್ಬೇಕು. ನೋಡಿ, ಈಗ ಬೆಲ್ಲ ಚೆನ್ನಾಗಿ ಕರಗಿದೆ. ಇದಕ್ಕೆ ನಾವು ರುಬ್ಬಿಟ್ಟಂಥ ಮಿಕ್ಸ್ಚರ್ ಏನಿತ್ತು ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ಕುದೀಲಿಕ್ಕೆಲ್ಲ ಜಾಸ್ತಿ ಬಿಡೋಕ್ಕೆ ಹೋಗ್ಬಿಡಿ. ಜಸ್ಟ್ ನೋಡಿ, ಈಗ ನೋಡಿ ಈ ಥರ ಕುದೀತಿದೆ. ಇಷ್ಟಾದರೆ ಸಾಕು. ನೋಡಿ, ಈಗ ಇದಕ್ಕೆ ಈ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಮಿಶ್ರಣ ಏನು ಮಾಡಿಕೊಂಡಿದ್ವಿ ಇದನ್ನು. ಈಗ ಇದು ಚೆನ್ನಾಗಿ ಲೋ ಫ್ಲೇಮಲ್ಲೇ ಕೈ ಆಡಿಸ್ಕೋಬೇಕಾಗುತ್ತೆ. ನೋಡಿ, ಈ ಮಿಶ್ರಣ ಜೊತೆ ಬೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊತಿರೋಣ. ನೋಡಿ, ಇದು ಚೆನ್ನಾಗಿ ಈ ರೀತಿ ರೋಸ್ಟ್ ಆಗುತ್ತೆ ತುಪ್ಪದಲ್ಲೇ. ಆಗ ಇದನ್ನು ನಾವು ಫ್ರೆಂಡ್ಸ್ ನೋಡಿ, ಈಗ ಈ ಕಡಲೆ ಬೀಜ ಮಿಶ್ರಣ ನಾವೇನು ಇಟ್ಕೊಂಡಿದ್ವಿ ಅದನ್ನು ಬೆಲ್ಲದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಆ ಪಾಕದ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಲ್ಲ, ಇದು ನಿಧಾನವಾಗಿ ಈ ಮಿಕ್ಸ್ಚರ್ ಏನಿದೆ ಪ್ಯಾನ್ ಬಿಟ್ಕೊಂಡು ಬರುತ್ತೆ. ನೋಡಿ, ಸ್ಟಿಕ್ಕಿ ಆಗಿಬಿಡುತ್ತೆ, ಅಂದರೆ ಅಂಟ್ಕೊಳ್ಳುತ್ತೆ. ಆಗ ನಾವು ಇದಕ್ಕೆ ಒಣ ಕೊಬ್ಬರಿಯನ್ನು ಸೇರಿಸ್ಕೋಬೇಕಾಗುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಒಣ ಕೊಬ್ಬರಿನ ನಿಮ್ಮ ಹತ್ರ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಅಂತ ಸಿಗುತ್ತೆ ರೆಡಿಮೇಡು, ಅದನ್ನಾದರೂ ಹಾಕೋಬೋದು. ಇಲ್ಲದೆ ಹೋದರೆ ನೀವು ಕೈಯಲ್ಲಿ ತುರಿದಿಟ್ಕೊಂಡಿರುವಂಥ ಒಣ ಕೊಬ್ಬರಿನ ಸಣ್ಣದಾಗಿ ತುರಿದಿಟ್ಕೊಂಡು ಹಾಕೋಬೋದು. ಇಲ್ಲಾಂದರೆ ಇನ್ನೂ ಒಂದು ಆಪ್ಷನ್ ಏನಂದರೆ ಕಟ್ ಮಾಡಿಕೊಂಡು ಆ ಒಣ ಕೊಬ್ಬರಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫೈನ್ ಪೌಡರ್ ಮಾಡಿಕೊಂಡು ಸಹ ಸೇರಿಸ್ಕೋಬೋದು. ಇದರ ರುಚಿ ಆವಾಗ ತುಂಬ ಹೆಚ್ಚಾಗುತ್ತೆ. ನೋಡಿ, ಇಲ್ಲಿ ನಾನು 1 ಮುಷ್ಟಿಯಷ್ಟು ಒಣ ಕೊಬ್ಬರಿ ಪುಡಿಯನ್ನು ಇದಕ್ಕೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕಿದ್ರೆ ಇನ್ನೊಂದು ಅರ್ಧ ಹಿಡಿ ಜಾಸ್ತಿನೂ ಹಾಕೋಬೋದು, ಏನು ಪರವಾಗಿಲ್ಲ. ಚೆನ್ನಾಗಿ ನೋಡಿ, ಈ ಸ್ವೀಟು ತಿನ್ಲಿಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಇದು ಯಾವುದೇ ಹಬ್ಬಕ್ಕೂ ಇದನ್ನು ನೀವು ಸರ್ವ್ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಈಗ ಅಂಟ್ಕೊಳ್ಳೋಕೆ ಶುರುವಾಗಿದೆ. ನೋಡಿ, ಇದ್ರ ಕಲರು ಸಹ ಚೇಂಜ್ ಆಗಿದೆ ರೋಸ್ಟ್ ಮಾಡ್ತಾ ಮಾಡ್ತಾ. ನೋಡಿ, ಕಾಣ್ತಿದೆಯಲ್ಲ, ಈಗ ಅದರ ಹದನೂ ಸಹ ಚೇಂಜ್ ಆಗಿದೆ. ನೋಡಿ,
ಫ್ರೆಂಡ್ಸ್ ನೋಡಿ, ಇದೀಗ ಉಂಡೆ ಆಕಾರಕ್ಕೆ ತಿರುಗಿದೆ ಈ ಮಿಶ್ರಣ. ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ಹೋಳಿಗೆ ಪೇಪರ್ ಮೇಲೆ ಟ್ರಾನ್ಸ್ಫರ್ ಮಾಡಿಕೊಂಡು ಶೇಪ್ಸ್ ಮಾಡ್ಕೊಳ್ಳೋದನ್ನು ನೋಡ್ಕೊಳ್ಳೋಣ ಬನ್ನಿ. ಈಗ ಈ ಪೇಪರ್ಗೆ ನಾನು ತುಪ್ಪ ಅಥವಾ ಎಣ್ಣೆನ ಸವರ್ಕೋಬೋದು. ನಾನಿಲ್ಲಿ ತುಪ್ಪನ ಸವರ್ಕೊಂಡಿದ್ದೀನಿ. ನೋಡಿ, ನಾನು ಈ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಕೈಯಲ್ಲಿ ಸ್ವಲ್ಪ ಬಿಸಿ ಇರುತ್ತೆ, ನೋಡಿಕೊಂಡು ಸ್ವಲ್ಪ ಕೈಯಲ್ಲಿ ನಾದ್ಕೊಳ್ಳಿ. ಈ ರೀತಿ ನೋಡಿ, ನಾದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಗೋಡಂಬಿ, ಬಾದಾಮಿ ಹಾಗೂ ಈ ಸೂರ್ಯಕಾಂತಿ ಬೀಜ ಅನ್ನೋದೇನಿದೆ ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ ನಾನು. ನಿಮ್ಮ ಹತ್ರ ಯಾವುದೇ ಡ್ರೈ ಫ್ರೂಟ್ಸ್ ಇದ್ದರೂ ಇದಕ್ಕೆ ನೀವು ಸೇರಿಸ್ಕೋಬೋದು. ನೋಡಿ, ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದನ್ನು ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಇದು ನೋಡಿ, ಈಗ ರೋಲ್ ಆಕಾರಕ್ಕೆ ಬಂದಿದೆ. ಈ ಥರ ಬಿಸಿ ಇರೋದ್ರಿಂದ ಕೈಯಲ್ಲಿ ಮಾಡೋಕ್ಕಾಗಲ್ಲ, ನೀವು ಆದಷ್ಟು ಇದರಲ್ಲೇ ಮಾಡ್ಕೊಳ್ಳಿ. ನೋಡಿ, ಈ ಥರ ಟ್ಯಾಪ್ ಮಾಡ್ಕೊಬೇಕು ಸೈಡ್ಸಲ್ಲಿ, ಇಲ್ಲಾಂದರೆ ಹರಳುತ್ತೆ ಜಾಸ್ತಿ. ನೋಡಿ, ಸೈಡಲ್ಲಿ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ಈಗ ಇದನ್ನು ಟೈಟಾಗಿ ರೋಲ್ ಮಾಡಿಬಿಟ್ಟು ನೋಡಿ, ಈ ರೀತಿ ಟೈಟಾಗಿ ರೋಲ್ ಮಾಡಿ ಈ ಸೈಡನ್ನು ಈ ರೀತಿ ಟೈಟ್ ಮಾಡ್ಕೊಳ್ಳೋಣ. ನೋಡಿ, ಈ ಸೈಡ್ಸ್ನ ಈ ರೀತಿ ನಾನು ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇಷ್ಟೇ. ಇದನ್ನು ನಾವೀಗ ಒಂದು ಅರ್ಧ ಗಂಟೆ ಅಥವಾ 20 ನಿಮಿಷ ಆದರೂ ಇದನ್ನು ಸೆಟ್ ಆಗೋದಕ್ಕೆ ಬಿಡಬೇಕಾಗತ್ತೆ. ಫ್ರೆಂಡ್ಸ್, ಈಗ ಇದನ್ನು ಸೆಟ್ ಮಾಡಿ ಏನು ಇಟ್ಕೊಂಡಿದ್ವಿ ಇದನ್ನು ನಾನು ಓಪನ್ ಮಾಡಿಕೊಂಡು ಇದನ್ನು ರೌಂಡ್ ಶೇಪ್ ಬಾಲ್ಸಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನನಗೆ ಈಗ ಲಕ್ಷ್ಮೀ ಹಬ್ಬಕ್ಕೆ ಪ್ಲೇಟ್ಗೆ ಇಡೋಕ್ಕೆ ಬೇಕು ಉಂಡೆಗಳು, ಹಾಗಾಗಿ ನಾನು ಆ ರೀತಿ ಮಾಡ್ಕೊಳ್ತಿದ್ದೀನಿ. ಬೇಕಿದ್ರೆ ನೀವು ಶೇಪ್ಸಲ್ಲೂ ಬೇಕಾದ್ರೆ ನೀವು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನೋಡಿ, ಈಗಿದ ಇದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನಿಲ್ಲಿ ಒಂದು ಸ್ವಲ್ಪನೇ ತೊಗೊಂಡು ಇದನ್ನು ನೋಡಿ ಈ ರೀತಿ ತೊಗೊಂಡು ನಾನು ಇದನ್ನ ಉಂಡೆ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬರ್ತಿದೆ, ನೋಡ್ತಿರ್ಬೋದು ನೀವು ಪಾಕನ ಕೆಳಗಿಳಿಸಿದ ತಕ್ಷಣ ಸ್ಟವ್ ಆಫ್ ಮಾಡಿ ಕೆಳಗಿಳಿಸಿದ ತಕ್ಷಣ ಈ ಥರ ಉಂಡೆ ಮಾಡ್ಕೋಬೋದು. ಬಟ್ ನಾನು ಯಾಕೆ ಮಾಡ್ಕೊಂಡಿಲ್ಲ ಅಂದರೆ ಅದು ಸ್ವಲ್ಪ ಈ ಪೇಪರಲ್ಲಿ ಹಾಕೋದ್ರಿಂದ ಕೂಲು ಆಗುತ್ತೆ, ಪ್ಲಸ್ ಅಬ್ಸಾರ್ಬ್ ಆಗುತ್ತೆ. ತುಪ್ಪ ಎಣ್ಣೆ ಏನಿತ್ತು ಅದು ನೀಟಾಗಿ ಪೇಪರಲ್ಲಿ ನೋಡಿ ಈ ಥರ ಬಿಟ್ಕೊಂಡು ನೀಟಾಗಿ ಅಬ್ಸಾರ್ಬ್ ಆಗುತ್ತೆ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ. ಸೊ ಕೂಲ್ ಆದಷ್ಟು ನಮಗೆ ಉಂಡೆ ಮಾಡಲಿಕ್ಕೂ ಈಸಿ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಬೇಕಿದ್ರೆ ಇದನ್ನು ಶೇಪಲ್ಲಿ ಕಟ್ ಮಾಡಿಕೊಂಡು ರೌಂಡಾಗಿ ಹಾಗೆ ಬಿಟ್ಕೋಬೋದು, ತೊಂದರೆ ಇಲ್ಲ. ಈಗ ಇದನ್ನು ಒಂದು ಪ್ಲೇಟಲ್ಲಿಟ್ಟು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಿರ್ಬೋದು ಈ ಶೇಂಗಾ ಕಟ್ಲಿ ರೆಡಿ ಆಗಿದೆ. ನಾನು ಆಗಲೇ ಸೆಟ್ ಮಾಡಿ ಇಟ್ಕೊಂಡಿದ್ದು ಇದು ನಿಮಗೆ ಉಂಡೆ ಆಕಾರದಲ್ಲಿ ತೋರಿಸಿದ್ದೀನಿ. ನೀವು ಬೇಕಿದ್ರೆ ನೋಡಿ ಈ ರೀತಿ ರೌಂಡ್ ಶೇಪಲ್ಲೂ ಸಹ ನೀವು ಕಟ್ ಮಾಡಿ ಇಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಬಟ್ ನೀವು ಹಬ್ಬಗಳಿಗೆ ಪ್ಲೇಟಲ್ಲಿ ಇಡೋದಾಯಿತು ಅಂತ ಏನಾದರೂ ಇದ್ದರೆ ನೀವು ಈ ರೀತಿ ಉಂಡೆ ಆಕಾರದಲ್ಲಿ ನೀವು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ತಿನ್ನಲಿಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ಈ ಶೇಂಗಾ ಕಟ್ಲಿ ಹೇಗಾಯಿತು ಅಂತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ಒಮ್ಮೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಕೀಪ್ ವಾಚಿಂಗ್. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಿರ್ಬೋದು ಈ ಶೇಂಗಾ ಕಟ್ಲಿ ರೆಡಿ ಆಗಿದೆ. ನಾನು ಆಗಲೇ ಸೆಟ್ ಮಾಡಿ ಇಟ್ಕೊಂಡಿದ್ದು ಇದು ನಿಮಗೆ ಉಂಡೆ ಆಕಾರದಲ್ಲಿ ತೋರಿಸಿದ್ದೀನಿ. ನೀವು ಬೇಕಿದ್ರೆ ನೋಡಿ ಈ ರೀತಿ ರೌಂಡ್ ಶೇಪಲ್ಲೂ ಸಹ ನೀವು ಕಟ್ ಮಾಡಿ ಇಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಬಟ್ ನೀವು ಹಬ್ಬಗಳಿಗೆ ಪ್ಲೇಟಲ್ಲಿ ಇಡೋದಾಯಿತು ಅಂತ ಏನಾದರೂ ಇದ್ದರೆ ನೀವು ಈ ರೀತಿ ಉಂಡೆ ಆಕಾರದಲ್ಲಿ ನೀವು ಮಾಡ್ಕೋಬೋದು.
ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ತಿನ್ನಲಿಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ಈ ಶೇಂಗಾ ಕಟ್ಲಿ ಹೇಗಾಯಿತು ಅಂತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ಒಮ್ಮೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಕೀಪ್ ವಾಚಿಂಗ್.